ಈ ಬಿಸಿಲಿಗೆ ಬೇವು ಕುಡಿತಾ ಇದ್ರೆ ತಣ್ಣಗೆ ಚೆನ್ನಾಗಿರುತ್ತಲ್ವಾ? ಸೊ ಬಟ್ ಏನು ಮಾಡೋದು, ವಿಯಾನಾಗೆ ಬೇವು ಅಂದ್ರೇ ಇಷ್ಟ ಇಲ್ಲ. ಅದು ಈ ಬೇವು ಮತ್ತೆ ಈ ಹಬ್ಬದ ಟೈಮಲ್ಲಿ ಮಾಡ್ಕೊಂಡು ಕುಡಿದ್ರೇ ಅದ್ರದ್ದು ವ್ಯಾಲ್ಯೂ ತುಂಬ ಟೇಸ್ಟ್ ಅನ್ಸುತ್ತೆ. ಯಾವಾಗಂದ್ರೆ ಅವಾಗ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇನ್ನು ನಾವೆಲ್ಲರೂ ರೆಡಿ ಆಗಿದ್ದಾಯಿತು. ಕಿರಣ್ ಕಾಯ್ತಾ ಇದ್ರು ಇನ್ನು ಎಷ್ಟೊತ್ತಿಗೆ ಬಿಡ್ತೀವಿ ಅಂತ. ಪಾಪುಗೆ ಸ್ವಲ್ಪ ಕ್ಯೂಟ್ ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ. ಯಾಕಂದರೆ ಇದು ಫಸ್ಟ್ ಯುಗಾದಿ ಹಬ್ಬದ್ದು ಅಲ್ವಾ? ಸೊ ಫೋಟೋ ಶೂಟ್ ಎಲ್ಲ ಮಾಡೋಣ ಅಂತ. ಸೊ ನಾನು, ಅಮ್ಮ, ಇಯಾನ ಮತ್ತು ಕಿರಣ್ ಇಷ್ಟು ಜನ ಬಂದ್ವಿ. ನಮ್ಮ ತಮ್ಮ ಆಮೇಲೆ ಬರ್ತೀನಿ ಅಂತ. ಸೊ ಅವ್ರು ಹೇಳಿದ್ದು ಪೂಜೆ 10 ಗಂಟೆಗಿರುತ್ತೆ ಬೆಳಗ್ಗೆ ಅಂತ. ಬಟ್ ನಾವು ಬರೋಷ್ಟಕ್ಕೇನೆ 11 ಗಂಟೆ ಆಗಿಬಿಟ್ಟಿತ್ತು. ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು. ಯಾಕಂದರೆ ನಮ್ಮ ಮನೇಲಿ ಎಲ್ಲ ಪೂಜೆ ಹಬ್ಬ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ 11 ಗಂಟೆ ಆಗೇ ಹೋಯಿತು. ಬಟ್ ಆದರೂ ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಯಾಕಂದರೆ ಆವಾಗ ತಾನೇ ಹಾಲು ಇಕ್ಕಿದ್ರು, ಇನ್ನೂ ಹಾಲು ಉಗ್ಸಿರಲಿಲ್ಲ. ಸೊ ಅದೊಂದು ನೋಡೋಕ್ಕೆ ಸಿಕ್ತು. ಕರೆಕ್ಟ್ ಬರೋ ಟೈಮ್ಗೆ ಹಾಲು ಉಗ್ತು. ಅದೇ ಹೇಳ್ತಾ ಇದ್ರು, ನೋಡಿ ನೀವು ಬರಲಿ ಅಂತ ಕಾಯ್ತಾ ಆಯಿತು ಅಂತ. ಸೊ ಹಾಲೆಲ್ಲ ಉಕ್ಕಿದ್ದಾದ್ಮೇಲೆ ಅದಕ್ಕೆ ಎಲ್ಲರೂ ಸಕ್ಕರೆ ಎಲ್ಲ ಹಾಕಿದ್ವಿ. ಹಾಗೆ ಒಂದಷ್ಟು ಪೂಜೆ ಎಲ್ಲ ಮಾಡಿದರು. ತುಂಬ ಸಿಂಪಲಾಗಿ ಮಾಡಿದರು. ಯಾಕಂದರೆ ಇವತ್ತು ಹಬ್ಬ ಅಲ್ವಾ? ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಇಮಿಡಿಯೇಟಾಗಿ ಎಲ್ಲ ಇವಾಗೆ ಪೂಜೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇಂಟೀರಿಯರ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ಸೊ ಸಕ್ಕರೆ ಎಲ್ಲ ಹಾಕಿ ಆದಮೇಲೆ ಎಲ್ಲರಿಗೂ ಹಾಲೆಲ್ಲ ಸೋಸಿ ಆಯಿತು. ಈ ಮನೇಲಿ ಸುಮ್ಮನೆ ಯೂಶಲಿಗೆ ಹಾಲು ಈ ಥರ ಸಕ್ಕರೆ ಹಾಕೊಂಡು ಕುಡಿಬೇಕಂದ್ರೆ ಇಷ್ಟನೇ ಆಗೋದಿಲ್ಲ. ಬಟ್ ಈ ಟೈಮಲ್ಲಿ ಕುಡಿಯೋಕ್ಕೇನೋ ಒಂಥರ ಟೇಸ್ಟ್ ಚಂದ ಅನಿಸುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಊಟ ಎಲ್ಲ ತರಿಸಿದ್ರು. ಬಾಳೆದಲ್ಲಿ ಕುತ್ಕೊಂಡು ತಿನ್ನೋಕ್ಕೇನೆ ಒಂಥರ ಚಂದ. ಯಾನ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇತ್ತು. ತಾತ ಜೊತೆ ಫುಲ್ ವಿಲ್ಲಾ ಏನು ಅಮ್ಯುನಿಟೀಸ್ ಏನೇನಿದೆ ಎಲ್ಲ ಕಡೆ ರೌಂಡ್ ಹೊಡ್ಕೊಂಡು ಬಂದಿದ್ದಾಳೆ. ಪಾರ್ಕೆಲ್ಲ ಹೋಗಿ ಬಂದಿದ್ದಾಳೆ. ಆಟ ಆಡ್ತೀನಿ ಅಂದ್ಲು. ಬಟ್ ಫುಲ್ ಬಿಸಿಲಿತ್ತಲ್ವ, ಅವಳಿಗೆ ಯಾವುದು ಆಡೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ಸಾಯಂಕಾಲ ಇನ್ನೊಂದು ರೌಂಡ್ ಹೋಗೋ ಪ್ಲ್ಯಾನ್ ಬೇರೆ ಇದೆ ಅವಳಿಗೆ. ಹಾಗೆ ಇನ್ನು ಸಾಯಂಕಾಲಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮಡ್ಲಕ್ಕಿ ಹಾಕೋಣ ಅಂತ ಹೇಳಿದರು ಟೈಮ್ ನೋಡಿಕೊಂಡು. ಸೊ ಅವ್ರು ನನಗೆ ಹಾಕಿದ್ರು, ನಾನು ನಮ್ಮ ಆಂಟಿಗೆ ಹಾಕಿದೆ. ಸೊ ಏನಾಗಿ ನೋಡಿ ಎಷ್ಟು ಇಂಟ್ರೆಸ್ಟ್, ಅವಳು ನಾನು ಹಾಕ್ತೀನಿ ಅಂತ ಬಂದು ಮಾಡ್ತಾ ಇದ್ಲು. ಇನ್ನು ಇದು ಅಕ್ಕಿ ಲಾಸ್ಟಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಹಾಕ್ಬೇಕಂತೆ. ಸ್ವಲ್ಪ ಹಾಕಿದ್ರೆ ಮತ್ತೆ ನಾವು ಬೇಗ ಬರ್ತೀವಿ ಮನೆಗೆ ಅಂತೆಲ್ಲ ಹೇಳ್ತಾ ಇದ್ರು ಆಂಟಿ. ಸೊ ಹಾಗೆ ಸಾಯಂಕಾಲ ಒಂದಷ್ಟು ಮತ್ತೆ ಟೀ ಮಾಡಿದ್ದೆ. ಟೀ ಕುಡ್ಕೊಂಡು ಮತ್ತೆ ಪಾರ್ಕ್ಗೆ ಹೋಗೋ ಪ್ಲಾನ್ ಬೇರೆ ಇತ್ತಲ್ಲ ಯಾನದು. ಸೊ ಹಾಗಾಗಿ ಮತ್ತೆ ಸಾಯಂಕಾಲ ಎಲ್ಲ ಟೀ ಕುಡ್ಕೊಂಡು ಪಾರ್ಕ್ ಬಂದ್ವಿ. ಯಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ಒಂದೊಂದ್ಸರಿ ಅನ್ಸುತ್ತೆ ಈ ಥರ ಆಚೆ ಬಂದರೆ ಇಲ್ಲೇ ಎಲ್ಲ ನೇಚರ್ ಇರುತ್ತೆ, ಪಾರ್ಕ್ ಥರ. ಮಕ್ಕಳು ಕೂಡ ಮನೇಲಿ ಇರೋದಕ್ಕಿಂತ ಆಚೆ ಎಲ್ಲ ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ, ಆಟ ಆಡ್ತಾರೆ. ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಲೂ ಅನ್ಸುತ್ತೆ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ವಿ. ಅದಾದಮೇಲೆ ಇಲ್ಲಿ ಡೆಮೋ ವಿಲ್ಲಾ ಎಲ್ಲ ಇಟ್ಟಿದ್ರು, ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿ. ಸೊ ಲಾಸ್ಟ್ ಟೈಮ್ ಬಂದಾಗ ಇನ್ನೊಂದು ವಿಲ್ಲಾ ಆಯಿತು, ಅದು ಡೆಮೋ ನೋಡಿದ್ವಿ. ಇದು ನೋಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಕೂಡ ಬಂದು ನೋಡಿದ್ದು. ನನಗೆ ವರ್ಕ್ ಸ್ಪೇಸ್ ಎಲ್ಲ ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಹಾಗೆ ಬಾಲ್ಕನಿ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು. ಆಚೆಯಿಂದ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಸೊ ಹಾಗೆ ಇಲ್ಲಿ ಟೆರೆಸ್ ಮೇಲೆ ಸೆಟಪ್ ಮಾಡಿರೋದಂತೂ ತುಂಬ ಚೆನ್ನಾಗಾಯಿತು. ಏನಾದರೂ ಬರ್ಡೇ ಪಾರ್ಟಿ ಹಂಗೆ ಹಿಂಗೆ ಸೆಲೆಬ್ರೇಟ್ ಮಾಡಬೇಕಂದ್ರೆ ಟೆರೆಸ್ ಮೇಲೆ ಬಂದು ಒಳ್ಳೆ ವ್ಯೂನ ನೋಡ್ಕೊಂತ ಮಸ್ತ್ ಮಾಡ್ಬೋದು. ಇನ್ನು ನಾವು ರಿಟರ್ನ್ ಮನೆಗೆ ಬರೋಷ್ಟಿಗೆ ರಾತ್ರಿನೇ ಆಗೋಗ್ಬಿಟ್ಟಿತ್ತು. ಮತ್ತೆ ಫೋಟೋ ಶೂಟ್ ಮಾಡೋಣ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ.